ಗುಡ್ ಈವ್ನಿಂಗ್ ಆಲ್. ಹೋಪ್ ನನ್ನ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ವಾಯ್ಸ್ ಕ್ಲಿಯರ್ ಇದೆಯಾ? ವಾಯ್ಸ್ ಕ್ಲಿಯರ್ ಇದೆಯಾ? ಓಕೆ, ಫೈನ್, ಥ್ಯಾಂಕ್ ಯು. ಓಕೆ, ಮ್ಯಾಜಿಕಲ್ ವಾಟರ್ ಬಾಟಲ್ ಎಲ್ಲರ ಹತ್ರ ರೆಡಿ ಇದೆ ಅಂತ ಅನ್ಕೊಳ್ತೀನಿ. ಅಥವಾ ಅದನ್ನ ಕ್ರಿಯೇಟ್ ಮಾಡ್ಬೇಕಾದ್ರೆ ಏನಾದ್ರು ಡೌಟ್ಸ್ ಇದ್ರೆ ನೀವು ಕೇಳ್ಬಹುದು. ಸೊ ಫಸ್ಟ್ ಏನಾದ್ರು ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡ್ಬಿಟ್ಟು ನಂತರ ಇವತ್ತಿನ ಸೆಷನ್ಗೆ ಹೋಗೋಣ. ಎನಿ ಡೌಟ್ಸ್? ಬಾಟಲ್ ಬದಲು ಲೋಟ ಯೂಸ್ ಮಾಡ್ಬೋದಾ ಅಂತ ಅನ್ಬಿಟ್ಟು, ಓಕೆ, ಎಸ್, ಯು ಕ್ಯಾನ್. ಗಾಜಿನ ಲೋಟ ನೀವು ಯೂಸ್ ಮಾಡ್ಬೋದು. ಬಟ್ ಮೈನ್ ಥಿಂಗ್ ಏನಂತ ಅಂದ್ರೆ, ನೀವ್ ಅದನ್ನ ಎಲ್ಲೋ ಇಡೋ ಆಗಿಲ್ಲ, ನಿಮ್ ಪಕ್ಕ ಇಟ್ಕೊಬೇಕು. ಸೊ ಬಾಟಲ್ ಆದ್ರೆ ನಿಮ್ಗೆ ಕಂಫರ್ಟ್ ಇರುತ್ತೆ. ಇಲ್ಲ ಅಂದ್ರೆ ಲೋಟದಲ್ಲಿ ನಿದ್ದೆಲಿ ಕೈ ಏನಾದ್ರು ತಗ್ಲಿ ಬಿದ್ದೋಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಅದನ್ನ ನೋಡ್ಕೊಳ್ಳಿ ಅಷ್ಟೇ. ಎಸ್, ಇನ್ನೇನು ಕ್ವಶನ್ಸ್ ಇಲ್ಲ ಅಂತ ಅಂದ್ರೆ ಇವತ್ತಿನ ಸೆಷನ್ಗೆ ಹೋಗೋಣ. ಏನು ಕ್ವಶನ್ಸ್ ಇಲ್ವಾ? ಓಕೆ, ಫೈನ್. ಸೊ ಇವತ್ತಿನ ಸೆಷನ್ ಗ್ರಾಟಿಟ್ಯೂಡ್ ಅಲ್ಲಿ ಮೇನ್ಲಿ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ ರಿಲೇಶನ್ಶಿಪ್ ರಿಲೇಟೆಡ್ ಆಗಿ. ಸೊ ಮೆಡಿಟೇಷನ್ ಇಂದ ನಾವು ಸ್ಟಾರ್ಟ್ ಮಾಡೋಣ. ಮೆಡಿಟೇಷನ್ ಮಾಡೋದಕ್ಕೂ ಮುಂಚೆ ಫಸ್ಟ್ ಆ ಒಂದು ಇದಕ್ಕೆ ಸೆಟ್ ಮಾಡ್ಕೊಳ್ಳೋದಿಕ್ಕೋಸ್ಕರ ಅಟ್ ಲೀಸ್ಟ್ ಒಂದು 3 ಟಾಪಿಕ್ಸ್. ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್, ಅದು ಈ ದಿನದ್ದಾದ್ರೂ ತಗೊಳ್ಳಿ ಅಥವಾ ಈ ಹಿಂದಿಂದಾದ್ರೂ ತಗೊಳ್ಳಿ. ಒಂದು 3 ಪಾಯಿಂಟ್ಸ್ ರಿಲೇಶನ್ಶಿಪ್ಗೆ ರಿಲೇಟೆಡ್ ಆಗಿ ನೀವ್ ಯಾರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಅನ್ಕೊಳ್ತಾ ಇದ್ದೀರಾ ಅವ್ರಿಗೆ ನೀವು ಥ್ಯಾಂಕ್ಸ್ ಅನ್ನ ಹೇಳ್ಬೋದು. ಅದು ಇವತ್ತಿಂದಾದ್ರೂ ಓಕೆ, ಇಲ್ಲ ಹಿಂದಿಂದಾದ್ರೂ ಓಕೆ, ಎನಿಥಿಂಗ್ ಇಸ್ ಫೈನ್. ರಿಲೇಶನ್ಶಿಪ್ ಟಾಪಿಕ್ ಅಲ್ಲಿ 3 ವ್ಯಕ್ತಿಗಳಂತನಾದ್ರೂ ನೀವು ತಗೊಳ್ಳಿ ಅಥವಾ 3 ಸಿಚುಯೇಷನ್ ಆದ್ರೂ ತಗೊಳ್ಳಿ, ಎನಿಥಿಂಗ್ ಇಸ್ ಫೈನ್, ಸಂಬಂಧಕ್ಕೆ ರಿಲೇಟೆಡ್ ಆಗಿ. ಓಕೆ, ಸೊ ಫಸ್ಟ್ ಆ 3 ಪಾಯಿಂಟ್ಸ್ ಅನ್ನ ಬರೆದು ನಂತರ ನಾವು ಮೆಡಿಟೇಷನ್ ಮಾಡೋಣ.
ಸುಜಾತ ಅವರೇ, ಮುಂದೆ ಆಗುವುದಕ್ಕೆ ಆ, ಆಗಿದೆ ಅಂತ ಗ್ರಾಟಿಟ್ಯೂಡ್ ಹೇಳ್ಬೋದಾ? ಗ್ರಾಟಿಟ್ಯೂಡ್ ಅಂತ ಅಂದ್ರೆ ನೀವು ನಾನ್ ನಿನ್ನೆನೂ ಕ್ಲಿಯರ್ ಆಗಿ ಹೇಳಿದೀನಿ. ಗ್ರಾಟಿಟ್ಯೂಡ್ ಅಂತ ಅಂದ್ರೆ ಸುಳ್ಳಲ್ಲ, ಸತ್ಯ. ಅಫರ್ಮೇಶನ್ಸ್ ಅಂತ ಅಂದ್ರೆ ಮುಂದೆ ಆಗೋದನ್ನ ಆಗಿದೆ ಅಂತ ಹೇಳೋದು ಅಫರ್ಮೇಶನ್ಸ್. ಅಫರ್ಮೇಶನ್ಸ್ಗೂ ಗ್ರಾಟಿಟ್ಯೂಡ್ಗೂ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ನಾವು ಬಾಟ್ಲ್ ಅಲ್ಲಿ ಬರ್ದಿಟ್ಕೊಂಡಿರೋದು ಅಫರ್ಮೇಶನ್ಸ್, ಅದು ನಮ್ಗೆ ಮ್ಯಾನಿಫೆಸ್ಟ್ ಆಗ್ಬೇಕು ಅನ್ನೋದು. ಗ್ರಾಟಿಟ್ಯೂಡ್ ಅಂತ ಅಂದ್ರೆ ನಮ್ ಲೈಫ್ ಅಲ್ಲಿ ಇರೋಂಥದ್ದು. ಓಕೆ, ಮೇನ್ ನಮ್ದು ಪ್ರಾಬ್ಲಮ್ ಎಲ್ಲಿ ಅಂತ ಅಂದ್ರೆ ನಮ್ ಲೈಫ್ ಅಲ್ಲಿ ಏನಿದ್ಯೋ ಅದನ್ನ ನಾವು ಗಮನಿಸೋದೇ ಇಲ್ಲ. ಏನ್ ಪಾಸಿಟಿವ್ ಇದೆಯೋ ಅದನ್ನ ನಾವು ಗಮನಿಸೋದೇ ಇಲ್ಲ. ಫಸ್ಟ್ ನಮ್ ಲೈಫ್ ಅಲ್ಲಿ ಏನ್ ಒಳ್ಳೇದಿದೆ ಅದನ್ನ ಹುಡ್ಕೋ ಅಂತ ಕೆಲಸ ಮಾಡೋಣ. ಸೊ ಗ್ರಾಟಿಟ್ಯೂಡ್ ಅಂತ ಅಂದ್ರೆ ಆ ಕೆಲಸ ನಾವು ಮಾಡ್ತಾ ಇದೀವಿ, ಮುಂದೆ ನಾವು ಹೋಗ್ತಾ ಇಲ್ಲ. ಫ್ಯೂಚರ್ ಅನ್ನೋಂತ ಕಾನ್ಸೆಪ್ಟೇ ಇಲ್ಲ ಗ್ರಾಟಿಟ್ಯೂಡ್ ಅಲ್ಲಿ. ಪ್ರೆಸೆಂಟ್ ಅಷ್ಟೇ. ಓಕೆ, ಪ್ರೆಸೆಂಟ್ ಅಥವಾ ಪಾಸ್ಟ್, ಈಗ ಇರೋ ಅಂತದ್ದು ನಿಮ್ ಲೈಫ್ ಅಲ್ಲಿ ಅಥವಾ ಈ ಹಿಂದೆ ಇದ್ದಂತದ್ದಕ್ಕೆ ನಾವು ಥ್ಯಾಂಕ್ಸ್ ಅನ್ನ ಹೇಳ್ತೀವಿ. ಎಸ್ ಮಂಜುಳಾ ಅವರೇ, ನೀವು ಬರ್ದಿರೋದು ಕರೆಕ್ಟ್ ಆಗಿದೆ. ಸೊ ಆ ತರದಲ್ಲೇ ಕಂಟಿನ್ಯೂ ಮಾಡಿ. ಫೈನ್ ಆಗಿದೆ ಅಂತ ಅನ್ಕೊಳ್ತೀನಿ. 3 ಪಾಯಿಂಟ್ಸ್ ಮುಗ್ದಿದ್ರೆ ಮೆಡಿಟೇಷನ್ ಹೋಗೋಣ. ಕಣ್ಣನ್ನ ಕ್ಲೋಸ್ ಮಾಡಿ. ಇಟ್ಸ್ ಓಕೆ. ನಿಮ್ಗೆ ಬರ್ತಿರೋದು ಇನ್ನ ಕಂಪ್ಲೀಟ್ ಆಗಿಲ್ಲ ಅಂತ ಅಂದ್ರು ಇಟ್ಸ್ ಓಕೆ, ಅಥವಾ ಏನ್ ಬರಿಬೇಕಂತ ಗೊತ್ತಾಗಿಲ್ಲ ಅಂತ ಅಂದ್ರು ಇಟ್ಸ್ ಓಕೆ. ಮೆಡಿಟೇಷನ್ ಅನ್ನ ಸ್ಟಾರ್ಟ್ ಮಾಡೋಣ ಇವಾಗ. ಲಾಸ್ಟ್ ಅಲ್ಲಿ ನಾನು ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ. ಅಂಡ್ ಸಾಧ್ಯ ಆದ್ರೆ ನಾನು ಇದು ರೆಕಾರ್ಡಿಂಗ್ಸ್ ಪ್ರೊವೈಡ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಬಿಕಾಸ್ ನನ್ಗೆ ಇವಾಗ ಸ್ವಲ್ಪ ಶೆಡ್ಯೂಲ್ ಟೈಟ್ ಇರೋದ್ರಿಂದ
ನಿಮ್ಗೆ ಅಪ್ಲೋಡ್ ಮಾಡಕ್ ಟೈಮ್ ಆಗಿಲ್ಲ, ಸಾಧ್ಯ ಆಯ್ತಂತ ಅಂದ್ರೆ ರೆಕಾರ್ಡಿಂಗ್ ಪ್ರೊವೈಡ್ ಮಾಡೋದಕ್ಕೂ ನಾನು ಟ್ರೈ ಮಾಡ್ತೀನಿ. ಸೊ ಫಸ್ಟ್ ಮೆಡಿಟೇಷನ್ ಅನ್ನ ಸ್ಟಾರ್ಟ್ ಮಾಡೋಣ ಇವಾಗ. ಎಸ್, ಕಣ್ಣನ್ನ ಕ್ಲೋಸ್ ಮಾಡಿ. ಉಸಿರಾಟದ ಮೇಲೆ ಗಮನ ಇರಲಿ. ಸಂಪೂರ್ಣ ಪಾದಗಳನ್ನ ರಿಲ್ಯಾಕ್ಸ್ ಮಾಡಿ. ಸಂಪೂರ್ಣ ಕಾಲುಗಳನ್ನ ರಿಲ್ಯಾಕ್ಸ್ ಮಾಡಿ. ಜಸ್ಟ್ ನಿಮ್ಮ ಗಮನ ಕಾಲುಗಳ ಮೇಲಿರ್ಲಿ. ಸಂಪೂರ್ಣ ದೇಹವನ್ನ ರಿಲ್ಯಾಕ್ಸ್ ಮಾಡ್ತಾ ಬನ್ನಿ. ಸೊಂಟದ ಭಾಗ, ಹೊಟ್ಟೆಯ ಭಾಗ, ಎದೆಯ ಭಾಗ, ಸಂಪೂರ್ಣ ಬೆನ್ನು, ಹೆಗಲುಗಳು, ಕೈಗಳು, ಕೈ ಬೆರಳುಗಳು, ಹಸ್ತ, ಸಂಪೂರ್ಣ ಕೈಗಳನ್ನ ರಿಲ್ಯಾಕ್ಸ್ ಮಾಡಿ. ಕುತ್ತಿಗೆಯ ಭಾಗ, ಸಂಪೂರ್ಣ ತಲೆಯ ಭಾಗವನ್ನ ರಿಲ್ಯಾಕ್ಸ್ ಮಾಡಿ. ದೀರ್ಘವಾಗಿ ಒಮ್ಮೆ ಉಸಿರನ್ನ ಒಳ ತಗೊಂಡು ಹೊರಬಿಡಿ. ಅದೇ ರೀತಿ 2-3 ಸಲ ರಿಪೀಟ್ ಮಾಡಿ. ದೀರ್ಘವಾಗಿ ಉಸಿರನ್ನ ಒಳ ತಗೊಳ್ಳೋದು, ಹೊರಬಿಡುತ್ತಾ ಸಂಪೂರ್ಣ ದೇಹವನ್ನ ರಿಲ್ಯಾಕ್ಸ್ ಮಾಡುವಂಥದ್ದು. 2-3 ಸಲ ಅದನ್ನೇ ರಿಪೀಟ್ ಮಾಡಿ. ಎಸ್, ಇವಾಗ ನಾನು ಹೇಳೋದನ್ನ ನೀವು ಕೂಡ ಕಲ್ಪಿಸ್ಕೊಳ್ತಾ ಹೋಗಿ. ನಿಮ್ಮ ಮುಂದೆ ನಿಮ್ಮ ತಾಯಿಯನ್ನ ಕಲ್ಪಿಸ್ಕೊಳ್ಳಿ. ನಿಮ್ಮ ತಾಯಿ ನಿಮ್ಮ ಮುಂದೆ ನಿಂತಿದ್ದಾರೆ. ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ದೀರಾ ನೀವು? ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಹೇಳ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಮಾ. ಈ ಭೂಮಿಗೆ ಬರೋದಿಕ್ಕೆ ಕಾರಣ ನೀವು. ಹುಟ್ಟಿದಾಗಿನಿಂದ, ನಾನು ಹುಟ್ಟೋದಿಕ್ಕೂ ಮುಂಚಿನಿಂದನೂ ನನ್ನ ಎಲ್ಲಾ ಪಾಲನೆ ಪೋಷಣೆಗಳನ್ನ ಮಾಡಿದ್ದು ನೀವು. ಥ್ಯಾಂಕ್ ಯು ಸೋ ಮಚ್. ನನಗೇನ್ ಬೇಕು ಅನ್ನೋದು ನನ್ಗಿಂತ ಮುಂಚೆ ಅರ್ಥ ಆಗ್ತಾ ಇದ್ದಿದ್ದು ನಿಮ್ಗೆ.
ನಂಗಿಂತದ್ ಬೇಕು ಅಂತ ಕೇಳೋದಿಕ್ಕೂ ಮುಂಚೆನೆ ನನ್ಗೆ ಅದನ್ನ ಒದಗಿಸ್ಕೊಡ್ತಾ ಇದ್ರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹೊಟ್ಟೆಯಲ್ಲಿ ಇದ್ದಾಗಿನಿಂದನು ನನ್ಗೆ ಎಲ್ಲಾ ಬೇಕು ಬೇಡಗಳ ಕಾಳಜಿಯನ್ನ ನೀವು ಮಾಡಿದ್ದೀರಾ. ನನ್ನ ನೋವು, ನಲಿವು, ಸುಖ, ದುಃಖ ಪ್ರತಿಯೊಂದರಲ್ಲೂ ನೀವು ನನ್ನ ಜೊತೆ ಇದ್ದೀರಾ. ಅದಕ್ಕಾಗಿ ನಾನು ನಿಮ್ಗೆ ಧನ್ಯತೆಗಳನ್ನ ಅರ್ಪಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಒಮ್ಮೊಮ್ಮೆ ನಿಮ್ಮ ಮೇಲೆ ನಾನು ಸಿಟ್ಟು ಮಾಡ್ಕೊಂಡಿದ್ದು ಇದೆ. ಕೋಪದಲ್ಲಿ ಸಿಟ್ಟಿನಿಂದ ಬೈದದ್ದು ಇದೆ. ಬಟ್ ಸ್ಟಿಲ್ ನಿಮ್ಮ ಪ್ರೀತಿ ಯಾವತ್ತೂ ನನ್ನ ಮೇಲೆ ಕಮ್ಮಿ ಆಗಿಲ್ಲ. ಅದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ, ನಿಮ್ಮ ಕಾಳಜಿ, ನಿಮ್ಮ ಆಶೀರ್ವಾದ ನಾನು ಹುಟ್ಟಿದಾಗ ಯಾವ ರೀತಿ ಇತ್ತೋ ಈ ಕ್ಷಣಕ್ಕೂ ಕೂಡ ಅದೇ ರೀತಿಯಲ್ಲಿದೆ. ಅದಕ್ಕಾಗಿ ನಾನು ಧನ್ಯತೆಯನ್ನ ಅರ್ಪಿಸ್ತಾ ಇದ್ದೀನಿ. ಎಷ್ಟೋ ಬಾರಿ ನನಗೆ ನಿಮ್ಮ ಮೇಲೆ ಬೇಜಾರಾಗಿರ್ಬೋದು, ನನಗೆ ನಿಮ್ಮ ಮೇಲೆ ಕೋಪ ಬಂದಿರ್ಬೋದು, ನಾನ್ ನಿಮ್ನ ನೆಗ್ಲೆಕ್ಟ್ ಮಾಡಿರ್ಬೋದು. ಆದ್ರೆ ನಿಮ್ಮ ಪ್ರೀತಿ, ನಿಮ್ಮ ಕಾಳಜಿ ಸದಾ ಅದೇ ರೀತಿಯಲ್ಲಿ ಇದೆ. ಅದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ನನ್ನಿಂದ ಆದ ತಪ್ಪುಗಳಿಗೆ, ನನ್ನಿಂದ ನಿಮ್ಗೇನಾದ್ರೂ ಬೇಜಾರಾಗಿದ್ರೆ ದಯಮಾಡಿ ನನ್ನನ್ನ ಕ್ಷಮಿಸಿ. ಐ ಲವ್ ಯು ಅಮ್ಮ. ಜಸ್ಟ್ ಇಮ್ಯಾಜಿನ್ ನೀವು ಅವ್ರನ್ನ ಹಗ್ ಮಾಡ್ತಾ ಇದ್ದೀರಾ, ತಪ್ಕೊಳ್ತಾ ಇದ್ದೀರಾ. ಹಗ್ ಮಾಡ್ತಾ ಹೇಳ್ತಾ ಇದ್ದೀರಾ ಐ ಲವ್ ಯು ಸೋ ಮಚ್. ಐ ಆಮ್ ಸೋ ಸಾರಿ. ಪ್ಲೀಸ್ ಫರ್ಗಿವ್ ಮೀ. ಥ್ಯಾಂಕ್ ಯು. ಐ ಲವ್ ಯು. ಐ ಲವ್ ಯು ಸೋ ಮಚ್. ಎಸ್. ಡೀಪ್ ಬ್ರೀದ್ ಇನ್. ದೀರ್ಘವಾಗಿ ಉಸಿರನ್ನ ಹೊರ ತಗೊಂಡು ದೀರ್ಘವಾಗಿ ಉಸಿರನ್ನ ಹೊರಬಿಡಿ. ಈಗ ಎರಡನೇ ವ್ಯಕ್ತಿಯನ್ನ ನೀವು ಕಲ್ಪಿಸ್ಕೊಳ್ತಾ ಇದ್ದೀರಾ. ನಿಮ್ಮ ತಂದೆಯನ್ನ ನಿಮ್ಮ ಮುಂದೆ ಕಲ್ಪಿಸ್ಕೊಳ್ತಾ ಇದ್ದೀರಾ. ನಿಮ್ಮ ತಂದೆ ನಿಮ್ಮ ಮುಂದೆ ನಿಂತಿದ್ದಾರೆ. ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಹೇಳ್ತಾ ಇದ್ದೀರಾ ಐ ಲವ್ ಯು ಅಪ್ಪ. ಐ ಲವ್ ಯು ಸೋ ಮಚ್. ಹುಟ್ದಾಗಿನಿಂದ ನನ್ನ ಎಲ್ಲಾ ಬೇಕು ಬೇಡಗಳ ಕಾಳಜಿಯನ್ನ ನೀವು ಮಾಡಿದ್ದೀರಾ. ನಿಮ್ಮ ಶಕ್ತಿಯನ್ನ ಮೀರಿ ನನ್ನನ್ನ ಸಂತೋಷವಾಗಿ ಇಡೋದಿಕ್ಕೆ ನಿಮ್ಮ ಕೈಲಾದಷ್ಟು ಪ್ರಯತ್ನವನ್ನ ನೀವು ಮಾಡಿದ್ದೀರಾ. ಎಷ್ಟೋ ಸಲ ನಿಮ್ಮದು ಒಂದು ಜೀವನ ಇದೆ ಅನ್ನೋದನ್ನ ಮರೆತು ನನ್ನ ಜೀವನದ ಬಗ್ಗೆ ಕಾಳಜಿಯನ್ನ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್.
ಇವತ್ ನಾನ್ ಏನೇ ಇದ್ರು, ನಾನ್ ಏನೇ ಆಗಿದ್ರು ನಿಮ್ಮ ಮತ್ತೆ ತಾಯಿಯ ಫಲದಿಂದ. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ನಿಮ್ ಎಲ್ಲಾ ಶ್ರಮ, ನಿಮ್ಮ ಎಲ್ಲ ಪ್ರೀತಿ ಕಾಳಜಿ, ಅದಕ್ಕಾಗಿ ನಾನು ಧನ್ಯತೆಯನ್ನ ಅರ್ಪಿಸ್ತಾ ಇದ್ದೀನಿ. ಎಷ್ಟೋ ಬಾರಿ ನಾನ್ ನಿಮ್ ಮೇಲೆ ಕೋಪ ಮಾಡ್ಕೊಂಡಿರ್ಬೋದು, ಕೋಪದಲ್ಲಿ, ಸಿಟ್ಟಿನಲ್ಲಿ ನಾನ್ ನಿಮ್ ಮನ್ಸನ್ನ ಬೇಜಾರ್ ಮಾಡಿರ್ಬೋದು. ಅದೆಲ್ಲವನ್ನ ದಯಮಾಡಿ ಕ್ಷಮಿಸಿ ಅಂತ ನಾನು ಕೇಳ್ಕೊಳ್ತೀನಿ. ಹುಟ್ಟಿದಾಗಿನಿಂದ ನನ್ನ ಎಲ್ಲಾ ಖರ್ಚುಗಳನ್ನ ನೋಡ್ಕೊಳ್ತಾ ಬಂದವ್ರು ನೀವು. ನನ್ನ ವಿದ್ಯಾಭ್ಯಾಸ, ನನ್ನ ಆಟ ಪಾಠ ಪ್ರತಿಯೊಂದಕ್ಕೂ ನಿಮ್ಮ ಶ್ರಮ, ನಿಮ್ಮ ಬೆಂಬಲ, ನಿಮ್ಮ ಪ್ರೀತಿ, ನಿಮ್ಮ ಕಾಳಜಿ ಅದಕ್ಕೆ ಕಾರಣ. ಅದೆಲ್ಲಕ್ಕೂ ನಾನು ಧನ್ಯವಾದವನ್ನ ಅರ್ಪಿಸ್ತಾ ಇದ್ದೀನಿ. ನಿಮ್ಮ ತಂದೆಯನ್ನ ಪ್ರೀತಿಯಿಂದ ಹಗ್ ಮಾಡಿ, ಹಗ್ ಮಾಡ್ತಾ ಹೇಳಿ, ಐ ಲವ್ ಯು ಸೋ ಮಚ್. ಐ ಆಮ್ ಸಾರಿ. ಪ್ಲೀಸ್ ಫರ್ಗಿವ್ ಮೀ. ಥ್ಯಾಂಕ್ ಯು. ಐ ಲವ್ ಯು. ಐ ಆಮ್ ಸಾರಿ. ಪ್ಲೀಸ್ ಫರ್ಗಿವ್ ಮೀ. ಥ್ಯಾಂಕ್ ಯು. ಐ ಲವ್ ಯು. ಹಾಗೆ ಇಮ್ಯಾಜಿನ್ ಮಾಡ್ಕೊಳ್ತಾ ನಿಮ್ಮ ತಂದೆ ತಾಯಿ ಇಬ್ರು ಜೊತೆಯಲ್ಲಿ ನಿಂತಿದ್ದಾರೆ. ಅವರ ಪಾದಗಳಿಗೆ ನೀವು ನಮಸ್ಕರಿಸ್ತಾ ಇದ್ದೀರಾ. ಜಸ್ಟ್ ಇಮ್ಯಾಜಿನ್ ಅವರ ಪಾದಗಳನ್ನ ನೀವು ಸ್ಪರ್ಶಿಸಿ ಅವ್ರಿಗೆ ನಮಸ್ಕಾರ ಮಾಡ್ತಾ ಇದ್ದೀರಾ, ಆಶೀರ್ವಾದವನ್ನ ಬೇಡ್ತಾ ಇದ್ದೀರಾ. ತಂದೆ ತಾಯಿಯರು ಬಲಹಸ್ತವನ್ನ ಎತ್ತಿ ಆಶೀರ್ವದಿಸ್ತಾ ಇದ್ದಾರೆ. ಅವರ ಆಶೀರ್ವಾದ ಬೆಳಕಿನ ರೂಪದಲ್ಲಿ ಬಂದು ನಿಮ್ಮನ್ನ ತಲುಪ್ತಾ ಇದೆ. ಮತ್ತೊಮ್ಮೆ ದೀರ್ಘವಾಗಿ ಉಸಿರನ್ನ ಒಳ ತಗೊಂಡು ದೀರ್ಘವಾಗಿ ಉಸಿರನ್ನ ಹೊರಬಿಡಿ. ಫೈನ್. ಈಗ ಮುಂದಿನ ಕಲ್ಪನೆಗೆ ಹೋಗ್ತಾ ಇದ್ದೀವಿ. ಜಸ್ಟ್ ಇಮ್ಯಾಜಿನ್ ನಿಮ್ಮ ಮುಂದೆ ಒಂದು ಕನ್ನಡಿ ಇದೆ, ದೊಡ್ಡ ಕನ್ನಡಿ. ನಿಮ್ಮ ಎತ್ತರ ಇರೋಷ್ಟು ನಿಮ್ಮ ಒಂದು ಪ್ರತಿಬಿಂಬ ಸಂಪೂರ್ಣವಾಗಿ ಆ ಕನ್ನಡಿಯಲ್ಲಿ ಕಾಣಿಸ್ತಾ ಇದೆ. ನಿಮ್ಮನ್ನ ನೀವು
ಕನ್ನಡಿಯಲ್ಲಿ ಪಾದದಿಂದ ನೆತ್ತಿಯವರೆಗೆ ನಿಮ್ಮನ್ನ ನೀವು ನೋಡ್ಕೊಳ್ತಾ ಇದ್ದೀರಾ. ಕನ್ನಡಿಯಲ್ಲಿ ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನೀವು ನೋಡ್ತಾ ಇದ್ದೀರಾ. ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಹೇಳಿ, ಐ ಲವ್ ಯು ಸೋ ಮಚ್. ನಿಮ್ಮ ಹೆಸರುಗಳನ್ನ ಹೇಳ್ತಾ, ಐ ಲವ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮಗೆ ನೀವು ಧನ್ಯವಾದವನ್ನ ಹೇಳ್ಕೊಳ್ತಾ ಇದ್ದೀರಾ. ನಿಮ್ಮ ಹೆಸರನ್ನ ತಗೊಳ್ಳಿ. ಥ್ಯಾಂಕ್ ಯು. ನಿಮ್ಮ ಹೆಸರು. ನನ್ನಿಂದ ಎಷ್ಟೋ ಒಳ್ಳೆಯ ಕೆಲಸಗಳು ಆಗಿದೆ. ಅದೆಲ್ಲದಕ್ಕೂ ನನಗೆ ನಾನು ಧನ್ಯತೆಯನ್ನ ಅರ್ಪಿಸ್ಕೊಳ್ತಾ ಇದ್ದೀನಿ. ಹುಟ್ಟಿದಾಗಿನಿಂದ ಈ ಕ್ಷಣದವರೆಗೆ ನನ್ನಿಂದ ಎಷ್ಟೋ ಒಳ್ಳೆಯ ಕೆಲಸಗಳಾಗಿದೆ. ಎಷ್ಟೋ ಜನಕ್ಕೆ ಸಹಾಯ ಆಗಿದೆ. ನನ್ನಿಂದ ಎಷ್ಟೋ ಜನಕ್ಕೆ ಖುಷಿ ಸಿಕ್ಕಿದೆ. ಅದೆಲ್ಲದಕ್ಕೂ ನಾನು ನನಗೆ ಧನ್ಯತೆಯನ್ನ ಅರ್ಪಿಸ್ಕೊಳ್ತಾ ಇದ್ದೀನಿ. ಎಷ್ಟೋ ಬಾರಿ ನನ್ನಿಂದ ತಪ್ಪುಗಳು ಕೂಡ ಆಗಿದೆ. ಎಷ್ಟೋ ಬಾರಿ ನನ್ನಿಂದ ಬೇರೆಯವರಿಗೆ ತೊಂದರೆ ಆಗಿದೆ. ಬೇರೆಯವರ ಮನಸ್ಸನ್ನ ನೋಯಿಸಿದ್ದು ಇದೆ. ಕೆಲವೊಮ್ಮೆ ಗೊತ್ತಿದ್ದೂ ತಪ್ಪು ಮಾಡಿದ್ದೇನೆ. ಇನ್ನು ಎಷ್ಟೋ ಬಾರಿ ಗೊತ್ತಿಲ್ಲದೆಯೂ ತಪ್ಪುಗಳಾಗಿದೆ. ಅದೆಲ್ಲದಕ್ಕೂ ಇಂದು ನನ್ನನ್ನು ನಾನು ಕ್ಷಮಿಸಿಕೊಳ್ತಾ ಇದ್ದೀನಿ. ಹುಟ್ಟಿದಾಗಿನಿಂದ ನನ್ನಿಂದ ಆದ ಗೊತ್ತಿದ್ದು ಗೊತ್ತಿಲ್ಲದೆಯೋ ಆದಂತ ಎಲ್ಲ ತಪ್ಪುಗಳನ್ನ ಇಂದು ನಾನು ಕ್ಷಮಿಸ್ಕೊಳ್ತಾ ಇದ್ದೀನಿ. ನನಗೆ ನಾನು ಕ್ಷಮೆಯನ್ನ ನೀಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಈಗ ನನಗೆ ಅರ್ಥ ಆಗುತ್ತಿದೆ, ಜೀವನದಲ್ಲಿ ಸರಿ ತಪ್ಪುಗಳು ಆಗುವುದು ಸಹಜ. ನಾನು ಬೇರೆಯವರನ್ನು ಕ್ಷಮಿಸುತ್ತಿದ್ದೇನೆ, ಹಾಗೆ ನನ್ನನ್ನು ಕೂಡ ನಾನು ಕ್ಷಮಿಸಿಕೊಳ್ತಾ ಇದ್ದೀನಿ. ಜೀವನದಲ್ಲಿ ತಪ್ಪುಗಳು ಎಷ್ಟು ಸಹಜವೋ ಅಷ್ಟೇ ಸಹಜ ಸರಿಗಳು ಸಹ. ನನ್ನಿಂದ ಎಷ್ಟೋ ಒಳ್ಳೆಯ ಕೆಲಸಗಳು ಆಗಿದೆ. ಅದೆಲ್ಲದಕ್ಕೂ ನಾನು ಇಂದು ಧನ್ಯತೆಯನ್ನ ಅರ್ಪಿಸ್ಕೊಳ್ತಾ ಇದ್ದೀನಿ ನನಗೆ. ಹಾಗೆ ಕನ್ನಡಿಯಲ್ಲಿ ಕಣ್ಣನ್ನ ಕಣ್ಣಿಟ್ಟು ನೋಡ್ತಾ ಹೇಳ್ತಾ ಇದ್ದೀರಾ, ಐ ಲವ್ ಯು ಸೋ ಮಚ್. ನಿಮ್ಮ ಹೆಸರುಗಳನ್ನ ಹೇಳಿ. ಐ ಲವ್ ಯು ಸೋ ಮಚ್. ಐ ಆಮ್ ಸೋ ಸಾರಿ. ದಯವಿಟ್ಟು ನನ್ನನ್ನ ಕ್ಷಮಿಸು. ಎಷ್ಟೋ ಬಾರಿ ನನ್ನ ಬಗ್ಗೆ ನಾನು ತುಂಬಾ ಕ್ರೂರವಾಗಿ ವರ್ತಿಸಿದ್ದೇನೆ. ನನ್ನಿಂದ ಆದ ಒಳ್ಳೆಯ ಕೆಲಸಗಳಿಗೆ ನಾನು ಧನ್ಯತೆಯನ್ನ ಹೇಳಿಕೊಳ್ಳೋದನ್ನ ಮರ್ತಿದ್ದೇನೆ.
ನನ್ನಿಂದ ಆದ ತಪ್ಪುಗಳಿಗೆ ಮಾತ್ರ ನಾನು ದಂಡಿಸಿಕೊಂಡಿದ್ದೇನೆ. ಹಾಗಾಗಿ ಆ ಎಲ್ಲ ಮಿಸ್ಟೇಕ್ಸಿಗೆ ನಾನು ಕ್ಷಮೆಯನ್ನ ನನ್ನ ಬಳಿ ಕೇಳ್ಕೊಡ್ತಾ ಇದ್ದೀನಿ. ಐ ಆಮ್ ಸೋ ಸಾರಿ. ಪ್ಲೀಸ್ ಫರ್ಗಿವ್ ಮೀ. ಥ್ಯಾಂಕ್ ಯು. ಐ ಲವ್ ಯು. ಜಸ್ಟ್ ಇಮ್ಯಾಜಿನ್, ಕನ್ನಡಿಯಲ್ಲಿ ಕಾಣಿಸ್ತಾ ಇರುವಂತ ನಿಮ್ಮ ಪ್ರತಿಬಿಂಬವನ್ನ ನೀವು ಹಗ್ ಮಾಡ್ತಾ ಇದ್ದೀರಾ, ತಪ್ಕೊಳ್ತಾ ಇದ್ದೀರಾ, ಹಗ್ ಮಾಡ್ತಾ ಹೇಳ್ತಾ ಇದ್ದೀರಾ, ಐ ಲವ್ ಯು ಸೋ ಮಚ್, ಐ ಆಮ್ ಸೋ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಜಸ್ಟ್ ನಿಮ್ಮನ್ನ ನೀವು ಹಗ್ ಮಾಡ್ಕೊಳ್ಳಿ, ಹಗ್ ಮಾಡ್ಕೊಳ್ತಾ ಹೇಳಿ, ಐ ಲವ್ ಯು ಸೋ ಮಚ್, ಐ ಆಮ್ ಸೋ ಸಾರಿ, ಥ್ಯಾಂಕ್ ಯು, ಪ್ಲೀಸ್ ಫರ್ಗಿವ್ ಮೀ, ಪ್ಲೀಸ್ ಫರ್ಗಿವ್ ಮೀ ಫಾರ್ ಮೈ ಮಿಸ್ಟೇಕ್ಸ್, I love you. Thank you. I'm so sorry. Please forgive me. I love you so much. ದೀರ್ಘವಾಗಿ ಮತ್ತೊಮ್ಮೆ ಉಸಿರನ್ನ ಒಳ ತಗೊಂಡು ದೀರ್ಘವಾಗಿ ಉಸಿರನ್ನ ಹೊರಬಿಡಿ. Once you feel complete, ನಿಮ್ಗೆ ಆರಾಮ್ ಅನ್ನಿಸ್ದಾಗ ಕಣ್ಣುಗಳನ್ನ ನೀವು ಓಪನ್ ಮಾಡ್ಬೋದು. Yes. Yes. While meditating, I cried a lot. Fine. Fine, Manjula avre. Good sign. ಎಸ್, ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತಾ ಬನ್ನಿ. ತುಂಬಾ ಅಳು ಬಂತು. ಗುಡ್, ಗುಡ್ ಸೈನ್. ಬಿಕಾಸ್ ಅದೆಲ್ಲವೂ ಬ್ಲಾಕ್ಡ್ ಎಮೋಷನ್. ವೆರಿ ನೈಸ್ ಫೀಲಿಂಗ್. ಓಕೆ, ತುಂಬಾ ಬ್ಲಾಕ್ಡ್ ಎಮೋಷನ್ಸ್ ಅನ್ನ ನಾವ್ ಇಟ್ಕೊಂಡಿರ್ತೀವಿ. ಎಷ್ಟೋ ಮಾತುಗಳನ್ನ ಎಕ್ಸ್ಪ್ರೆಸ್ ಮಾಡ್ಬೇಕು ಅನ್ಕೊಂಡು ಮಾಡಿರೋದಿಕ್ ಆಗಿರೋದಿಲ್ಲ. ಇನ್ನ ಎಷ್ಟೋ ಸಲ ನಮ್ಮ ಮೇಲಿನ ಒಂದಷ್ಟು ಸಿಟ್ಟುಗಳು, ಕೋಪಗಳು, ಅದು ನಮ್ಮನ್ನ ಬ್ಲಾಕ್ ಮಾಡಿ ಇಟ್ಟಿರತ್ತೆ. ಅದೆಲ್ಲವೂ ರಿಲೀಸ್ ಆಗೋದಿಕ್ಕೆ ಇವತ್ತಿನ ಮೆಡಿಟೇಷನ್ ಒಂದು ಬೇಸಿಕ್ ಫೌಂಡೇಶನ್ ಅಂತ ನಾವು ತಗೋಬಹುದು. ಎಸ್, ನೈಸ್, ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀರಾ ಸಾಗರಿಕಾ ಅವರು. ಫೈನ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ವೆರಿ ಗುಡ್ ಫೀಲಿಂಗ್ ಆಯ್ತು. ಫೈನ್. ಓಕೆ, ಫ್ರೀ ಅಂತ ಫೀಲ್ ಆಗ್ತಾ ಇದೆ ಅಂತ ಇದ್ದೀರಾ ಕವಿತಾ. ಫೈನ್. ಕಣ್ ಬಿಡೋದಿಕ್ಕೆ ಆಗ್ತಾ ಇಲ್ಲ. ನೈಸ್, ಫೈನ್ ಸುಜಾತ ಅವರೇ. ಇಟ್ಸ್ ಗ್ರೇಟ್ ಎಕ್ಸ್ಪೀರಿಯನ್ಸ್. ಜಸ್ಟ್ ಎಂಜಾಯ್ ಮಾಡಿ. ಓಕೆ, ಕುಸುಮ ಅವ್ರು ನಿದ್ದೆ ಬರ್ತಿತ್ತು ಅಂತ ಹೇಳ್ತಾ ಇದ್ದೀರಾ. ಫೈನ್, ಇಟ್ಸ್ ಓಕೆ. ಓಕೆ, ನಿದ್ದೆ ಮಾಡಿದ್ರು ಇಟ್ಸ್ ನಥಿಂಗ್ ರಾಂಗ್. ಬಿಕಾಸ್ ಮೆಡಿಟೇಷನ್ ಅಲ್ಲಿ ಮ್ಯಾಕ್ಸಿಮಮ್ ಟೈಮ್ ನಾವು ಮೆಡಿಟೇಷನ್ ಮಾಡ್ಬೇಕಾದ್ರೆ ಅಥವಾ ಈ ತರ ಗೈಡೆಡ್ ಮೆಡಿಟೇಷನ್ ಮಾಡ್ಬೇಕಾದ್ರೆ ನಿದ್ದೆಗೆ ಹೊರಟೋಗ್ತೀವಿ. ಬಿಕಾಸ್ ಒಂದು ಸೈನ್ ಅಂತ ಅಂದ್ರೆ ಓವರ್ ಥಿಂಕಿಂಗ್. ಬಿಕಾಸ್ ಮಾಮೂಲಾಗಿ ನಾರ್ಮಲ್ ಟೈಮ್ ಅಲ್ಲಿ ಓವರ್ ಥಿಂಕಿಂಗ್ ಇಂದ ನಮ್ಗೆ ಮೈಂಡ್ ಸ್ಟ್ರೈನ್ ಆಗಿರುತ್ತೆ. ಆ ಕಾರಣದಿಂದ ಮೆಡಿಟೇಷನ್ ಟೈಮ್ ಅಲ್ಲಿ ನಿದ್ದೆ ಬರೋ ತರ ಫೀಲ್ ಆಗುತ್ತೆ. ಇಟ್ಸ್ ಓಕೆ, ಪರ್ಫೆಕ್ಟ್ಲಿ ಫೈನ್. ಎಸ್, ಇನ್ನೇನಾದ್ರೂ ಎಕ್ಸ್ಪೀರಿಯನ್ಸ್? ಫೈನ್. ಈಗ
ಅಗೈನ್ ರೈಟಿಂಗ್ ಟಾಸ್ಕ್ಗೆ ಬರೋಣ. ಪೆನ್ ಅಂಡ್ ನಿಮ್ಮ ನೋಟ್ಬುಕ್ ಅನ್ನ ತಗೊಳ್ಳಿ. ಫೀಲಿಂಗ್ ರಿಲ್ಯಾಕ್ಸ್ಡ್, ಫೀಲಿಂಗ್ ಗುಡ್, ಗ್ರೇಟ್. ಓಕೆ, ನಾನ್ ಹೇಳಿದ್ದನ್ನ ನೀವು ಲೌಡ್ ಆಗಿ ಹೇಳ್ಬೇಕಾ ಅಂತ ಕೇಳ್ತಾ ಇದ್ದೀರಾ ಮಂಜುಳಾ ಅವ್ರೆ. ಇಟ್ಸ್ ಅಪ್ ಟು ಯು. ನೀವು ಮೆಡಿಟೇಷನ್ ಮಾಡ್ಬೇಕಾದ್ರೆ ಇಟ್ಸ್ ಅಪ್ ಟು ಯು. ಕೆಲವರಿಗೆ ಹೇಳೋದು ಅಷ್ಟು ಕಂಫರ್ಟ್ ಅಂತ ಅನ್ಸೋದಿಲ್ಲ, ಬಿಕಾಸ್ ನಾನ್ ಏನ್ ರಿಪೀಟ್ ಮಾಡ್ತಾ ಇರ್ತೀನಿ ಅದನ್ನ ಅವ್ರ ಮನ್ಸಲ್ಲಿ ಕಲ್ಪಿಸ್ಕೊಳ್ಳೋದ್ರಲ್ಲಿ ಅವ್ರಿಗೆ ಕಂಫರ್ಟ್ ಅಂತ ಅನ್ಸುತ್ತೆ. ಇನ್ನ ಕೆಲವರಿಗೆ ನೀವು ಬಾಯಲ್ಲಿ ಹೇಳೋದು ಕಂಫರ್ಟ್ ಅಂತ ಅನ್ಸುತ್ತೆ. ನಿಮ್ಗೆ ಯಾವ್ದು ಚೆನ್ನಾಗಿ ಅನ್ಸುತ್ತೆ ಅದನ್ನ ನೀವು ಫಾಲೋ ಮಾಡಿ. ಓಕೆ, ಹಿಂಗೆ ಮಾಡ್ಬೇಕನ್ನೋ ಯಾವ ರೂಲ್ಸು ಇಲ್ಲ. ನಾನು ಏನ್ ಹೇಳ್ತೀನಿ ಅದನ್ನ ನೀವು ಕಲ್ಪಿಸ್ಕೊಳ್ತಾ ಹೋಗ್ಬೋದು ಮನ್ಸಲ್ಲಿ. ಇಲ್ಲ ಅಂತಂದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ ಅದನ್ನ ನೀವು ಬಾಯಲ್ಲಿ ರಿಪೀಟ್ ಕೂಡ ಮಾಡ್ತಾ ಬರ್ಬೋದು. ಎರಡು ಕೂಡ ಪರ್ಫೆಕ್ಟ್ಲಿ ಫೈನ್. ನಿಮ್ಗೆ ಯಾವ್ದು ಚೆನ್ನಾಗ್ ಅನ್ಸುತ್ತೆ ಅದನ್ನ ನೀವು ಮಾಡ್ಬೋದು. ಕವಿತಾ ಅವ್ರೆ, ಪೂಜೆ ಮಾಡ್ಬೇಕಾದ್ರೆ ನಿದ್ದೆ ಬಂದ್ರೆ ಏನ್ ಮಾಡೋದು? ನಥಿಂಗ್ ಟು ವರಿ. ಬಿಕಾಸ್ ಪೂಜೆ ಮಾಡ್ಬೇಕಾದ್ರೆ ಆಗ್ಲಿ ಅಥವಾ ಮೆಡಿಟೇಷನ್ ಮಾಡ್ಬೇಕಾದ್ರೆ ಆಗ್ಲಿ ನಮ್ಮ ಮನ್ಸು ಒಂದು ಕಂಫರ್ಟ್ ಅಲ್ಲಿ ಇದೆ, ಶಾಂತಿ ಇದೆ ಅನ್ನೋಂತ ಸೈನ್ ಅದು ಅಷ್ಟೇ. ನಿದ್ದೆ ಮಾಡೋದು ಇಟ್ಸ್ ನಥಿಂಗ್ ರಾಂಗ್, ಅಲ್ಲಿ ತಪ್ಪು ಅನ್ನೋಂಥದ್ದು ಏನು ಅಲ್ಲ. ನಿಮ್ಮ ಮನ್ಸು ಕಾಮ್ ಆಯ್ತು, ಶಾಂತವಾಯ್ತು, ಆಗ ನಿಮ್ಗೆ ನಿದ್ದೆ ಬರುತ್ತೆ ಅಷ್ಟೇ. ಓಕೆ, ಅದ್ರಲ್ಲಿ ಸರಿ ತಪ್ಪು ಅನ್ನೋಂಥದ್ದೇನು ಇಲ್ಲ. ಯಾ, ಇವತ್ತಿನ ಟಾಸ್ಕಿಗೆ ಹೋಗೋಣ ಈಗ. ಇವಾಗ ಫಸ್ಟ್ ಥಿಂಗ್, ನಿಮ್ಮ ತಾಯಿಗೆ ರಿಲೇಟೆಡ್ ಆಗಿ 5 ಪಾಯಿಂಟ್ಸ್ ಅನ್ನ ನೀವು ಬರಿಬೇಕಾಗತ್ತೆ. ಓಕೆ, ನಿಮ್ ತಾಯಿಯ ಹೆಸರನ್ನ ಬರ್ದ್ಬಿಟ್ಟು ಅವರಿಂದ ನಿಮ್ಗೆ ಆದಂತ ಒಂದು ಧನ್ಯತೆಯನ್ನ ಅರ್ಪಿಸಬಹುದಾದಂತ ಒಂದು 5 ಮುಖ್ಯ ಪಾಯಿಂಟ್ಸ್ಗಳು. ಎಸ್, ಬರಿತಾ ಹೋದ್ರೆ ಲಿಸ್ಟ್ ಎಂಡ್ಲೆಸ್ ಆಗಿ ಹೋಗುತ್ತೆ. ಆದ್ರೆ ಈಗ ಈ ಒಂದು ಟಾಸ್ಕ್ಗೆ ರಿಲೇಟೆಡ್ ಆಗಿ ನಮ್ಮ ಟೈಮ್ ಅನ್ನ ನೋಡ್ಕೊಂಡು ನಾವು ಬರಿತಾ ಇದೀವಿ ಕೇವಲ 5 ಪಾಯಿಂಟ್ಸ್. ತಾಯಿಗೆ ರಿಲೇಟೆಡ್ ಆಗಿ ತಾಯಿಗೆ ನೀವು ಏನನ್ನ ಕೃತಜ್ಞತೆಯನ್ನ ಅರ್ಪಿಸಬಹುದೋ 5 ಪಾಯಿಂಟ್ಸ್ ತಾಯಿಗೆ ರಿಲೇಟೆಡ್ ಆಗಿ. ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್ ಬರೀತಿದ್ವಲ್ಲ, ಸೇಮ್ ಅದೇ ರೀತಿಯಲ್ಲಿ. ಅಂಡ್ ಎರಡನೇದು ತಂದೆಗೆ ರಿಲೇಟೆಡ್ ಆಗಿ ನಿಮ್ಮ ತಂದೆಗೆ ಒಂದು 5 ಪಾಯಿಂಟ್ಸ್ ಅನ್ನ, ಮೇನ್ 5 ಪಾಯಿಂಟ್ಸ್ ಅನ್ನ ಸೆಲೆಕ್ಟ್ ಮಾಡಿ ಅವರಿಗೆ ಧನ್ಯತೆಯನ್ನ ಅರ್ಪಿಸೋದಾದ್ರೆ ಯಾವೆಲ್ಲ ವಿಷಯಗಳಿಗೆ ತಂದೆಗೆ ಅರ್ಪಿಸ್ತೀರಾ ಅದು 5 ಪಾಯಿಂಟ್ಸ್ ಅನ್ನ ನೀವು ಬರಿಬೇಕಾಗತ್ತೆ. ಅಂಡ್ ಇನ್ನ 5 ಪಾಯಿಂಟ್ಸ್ ನಿಮಗೆ ನೀವು ಧನ್ಯತೆಯನ್ನ ಅರ್ಪಿಸ್ಕೊಳ್ಳೋದಾದ್ರೆ ಯಾವ ಒಂದು ಕಾರಣಗಳಿಗೆ ನೀವು ಅರ್ಪಿಸ್ತೀರಾ ಓವರ್ ಆಲ್ ಲೈಫ್ ಅಲ್ಲಿ ತಗೊಳ್ಳಿ. ಓಕೆ, ಓವರ್ ಆಲ್ ಲೈಫ್ ಅಲ್ಲಿ ನೀವು ಹುಟ್ಟಿದ ಕ್ಷಣದಿಂದ ಈ ಕ್ಷಣದವರೆಗೆ ತಂದೆಯ ರಿಲೇಟೆಡ್ ಆಗಿ 5 ಪಾಯಿಂಟ್ಸ್, ತಾಯಿಯ ರಿಲೇಟೆಡ್ ಆಗಿ 5 ಪಾಯಿಂಟ್ಸ್, ನಿಮ್ಮ ರಿಲೇಟೆಡ್ ಆಗಿ 5 ಪಾಯಿಂಟ್ಸ್. ಫೈನ್. ಓಕೆ, ಇವತ್ತಿನ ಮೆಡಿಟೇಷನ್ ಮಾಡಿದ್ದು ನೀವು ಹೇಳಿದ್ದು ರೆಕಾರ್ಡ್ ಮಾಡಿ ಕೊಡಿ. ಖಂಡಿತ ನಾನು ಅಪ್ಲೋಡ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಎಷ್ಟು ಬೇಗ ಆಗತ್ತೆ ಅಷ್ಟು ಬೇಗ ನಾನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಫೈನ್. ಇನ್ನೇನಾದ್ರೂ ಡೌಟ್ ಇದೆಯಾ? ಡೌಟ್ ಇಲ್ಲ ಅಂತ ಅಂದ್ರೆ ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಎಂಡ್ ಮಾಡೋಣ. ಇದೇ ಒಂದು ಮೆಡಿಟೇಷನ್ ಮೋಡ್ ಅಲ್ಲೇನೆ ಮುಗಿಸ್ಬಿಟ್ಟು ನಿಮ್ ಟಾಸ್ಕ್ ಅನ್ನ ಮುಗಿಸ್ಬಿಟ್ಟು ನೀವು ನೆಕ್ಸ್ಟ್ ಮುಂದಿನ ಕೆಲ್ಸಕ್ಕೆ ಹೋಗಿ. ಓಕೆ, ಬರಿಯೋಣ ಅಂತ ಹೇಳಿ ಸ್ಕಿಪ್ ಮಾಡ್ಬೇಡಿ. ಈ 15 ಪಾಯಿಂಟ್ಸ್ ನೀವು ಬರೆದ ನಂತರ ನೀವು ಮುಂದಿನ ಕೆಲ್ಸಕ್ಕೆ ಹೋಗ್ಬೋದು. ಏನು ಡೌಟ್ಸ್ ಇಲ್ಲ ಅನ್ನೋದಾದ್ರೆ ಸೆಷನ್ ಅನ್ನ ಇಲ್ಲಿಗೆ ಎಂಡ್ ಮಾಡೋಣ. ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ಕೊಂಬಿಡಿ, ಸೊ ದಟ್ ಎಲ್ಲರೂ ಟಾಸ್ಕ್ ಮಾಡೋದಿಕ್ಕೆ ಕೂರೋಣ ಇವಾಗ. ಎನಿ ಡೌಟ್ಸ್? ಏನು ಡೌಟ್ಸ್ ಇಲ್ಲ ಅಂತ ಅನ್ಕೊಳ್ತೀನಿ. ಬರೆಯೋದಿಕ್ ಸ್ಟಾರ್ಟ್ ಮಾಡೋಣ. ಅಂಡ್ ರೆಕಾರ್ಡಿಂಗ್ ಸ್ಟಾಪ್ ಮಾಡಿರ್ತೀನಿ, ನಾನು ಸುಮ್ಮನೆ ಲೆಂತಿ ಆಗತ್ತೆ.